ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನು ಇವತ್ತು ಇನ್ನೊಂದು ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಬನ್ನಿ, ಇವತ್ತು ಬಂದ್ಬಿಟ್ಟು ನೋಡಿ ಬೆಳಗ್ಗೆನೇ ಮನೆ ಮುಂದೆ ವ್ಯೂ ಈ ಥರ ಇದೆ. ಮೋಡ ಮಳೆ ಬರೋ ಥರ ಎಲ್ಲನೂ ಈ ಥರ ಇದೆ. ಇನ್ನು ಇವಾಗ ಮಳೆಗಾಲ ಆಗಿರೋದ್ರಿಂದ ಯಾವಾಗಂದರೆ ಅವಾಗ ಮಳೆ ಬೀಳ್ತಾನೆ ಇರುತ್ತೆ. ನೋಡಿ, ನಮ್ಮ ಮನೆ ಮುಂದೆ ಸಣ್ಣದಾದಂಥ ಕೆಲವೊಂದು ಗಿಡಗಳನ್ನ ಇಟ್ಕೊಂಡಿದ್ದೀನಲ್ಲ, ಅದನ್ನು ಈ ಥರ ಇದ್ದಾವೆ. ಇನ್ನು ಅದೆಲ್ಲ ಆಗಿದಾದ್ಮೇಲೆ ಮಕ್ಕಳಿಗೆ ವೆಜ್ ರೈಸ್ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಂದ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು, ಹಾಗೆ ಹಸಿರುಮೆಣಸಿನ್ಕಾಯಿನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಗೋಳಿಸಿದ್ದಾದ್ಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನೂ ಹಾಕ್ಕೊಂಡು, ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೀನ್ಸನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಮತ್ತು ಅದೂ ಫ್ರೈ ಆಗಿದ್ದಾದಮೇಲೆ ಇವಾಗ ಟೊಮೊಟೊ, ಒಂದು ಸಣ್ಣದಾದಂಥ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು ಇವನು ಹಾಕಿ ಗೋಳಿಸ್ಕೊತಾ ಇದ್ದೀನಿ. ಇವು ಸ್ವಲ್ಪ ಎಣ್ಣೆ ನೀರು ಥರ ಬಿಟ್ಕೊತವೆ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಹಾಕಿದಾಗ. ಆವಾಗ ನಾನು ಟೇಸ್ಟಿ ಸಾಲ್ಟನ್ನ ಸ್ವಲ್ಪ ಹಾಕ್ತೀನಿ. ಟೇಸ್ಟಿ ಸಾಲ್ಟು ಅದು ನೀರು ಬಿಟ್ಕೊಂಡಾಗ ಹಾಕಿದ್ರೆ ಹಾಗೆ ಕರಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಅದು ಹಾಕಿದ್ದಾದಮೇಲೆ ಇವಾಗ ಟೇಸ್ಟಿ ಸಾಲ್ಟನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ, ಅದೂ ಸ್ವಲ್ಪ ನಮಗೆ ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಕೊಂಡ್ರೆ ಅದೂ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಉಪ್ಪು ಮತ್ತು ಟೇಸ್ಟಿ ಸಾಲ್ಟ್ ಎರಡೂ ಹಾಕಿದ್ದೀನಿ. ಇವನು ಇವಾಗ ಹಾಕ್ಕೊಂಬಿಟ್ಟು ಚೆನ್ನಾಗಿ ಗೋಳಿಸ್ಕೊಬೇಕು. ಇದಕ್ಕೆ ನಾವು ಅಂದರೆ ವೆಜ್ ರೈಸ್ ಮಾಡೋದಕ್ಕೆ ಕ್ಯಾಪ್ಸಿಕಮ್ಮು ಅನ್ನೋದು ಇರಬೇಕು. ಆವಾಗಲೇ ಆ ಫ್ಲೇವರ್ ಅನ್ನೋದು ಬರುತ್ತೆ. ಮತ್ತು ಅದು ಆಗಿದ್ದಾದಮೇಲೆ ಎಲೆಕೋಸು ಅದನ್ನು ಹಾಕಿ ಫ್ರೈ ಮಾಡಿಕೊಂಡೆ. ಅದು ಹಾಕಿದ್ದಾದಮೇಲೆ ಗರಂ ಮಸಾಲ, ಇವಾಗ ಫೈನಲಾಗಿ ಗರಂ ಮಸಾಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ, ಇವಾಗ ಹಾಗೆ ನಾವು ಇವಾಗ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಲಾಸ್ಟಲ್ಲಿ ಸೇರಿಸ್ತೀನಿ. ಇಷ್ಟು ಆಯ್ತಲ್ಲ. ಇವಾಗ ಕ್ಯಾರೆಟನ್ನು ಹಾಕಿ ಸ್ವಲ್ಪ ಆ ಕಡೆ ಕೈ ಆಡಿಸ್ಬಿಟ್ಟು ನಾನು ಅನ್ನನ ಸೇರಿಸಿ ಕಲಿಸ್ಕೊಳ್ಳೋವಂಥದ್ದು. ಇದಕ್ಕೆ ನಿಂಬೆ ರಸನೂ ಸ್ವಲ್ಪ ಸೇರಿಸಿದ್ರೆ ಎಲ್ಲನೂ ಹುಳಿಯಾಗಿ ಎಲ್ಲನೂ ಚೆನ್ನಾಗಿರುತ್ತೆ. ನೀವು ಹಸಿರುಮೆಣಸಿನ್ಕಾಯಿ ಬೇಡ ಅನ್ನೋವರು ಬೇಕಾದರೆ ಸ್ಕಿಪ್ ಮಾಡಿಕೊಂಡು ಇದನ್ನು ಹಾಕ್ಕೋಬೋದು. ಸಾರಿ, ನಿಮಗೆ ವೆಜ್ ರೈಸ್ ಅಂತ ಹೇಳ್ತಾ ಇದ್ದೆ. ಇದು ಬಂದ್ಬಿಟ್ಟು ಎಗ್ ರೈಸ್. ವೆಜ್ ರೈಸ್ಗೆ ಇದು ಮೊಟ್ಟೆ ಹಾಕ್ಕೊಂಡಿರ ನಾವು ಎಷ್ಟು ಹಾಕ್ಕೊತೀವೋ ಅಷ್ಟರಲ್ಲಿನೇ ವೆಜ್ ರೈಸನ್ನು ಮಾಡ್ಕೊಬೋದು. ನಾವು ಅದಕ್ಕೆ ಈ ಥರ ಮೊಟ್ಟೆ ಸೇರಿಸಿದ್ರೆ ಅದು ಎಗ್ ರೈಸ್ ಆಗುತ್ತೆ. ಹಾಗೆ ಟ್ರೈ ಮಾಡಿ. ನಾನು ಮೊದಲಿಂದ ವೆಜ್ ರೈಸ್ ಅಂತ ಹೇಳ್ಕೊಂಡೇ ಬರ್ತಾಯಿದ್ದೆ. ಎರಡೂ ಆಗುತ್ತೆ. ನಾವು ಮೊಟ್ಟೆ ಹಾಕ್ತಾಯಿದ್ರೆ ವೆಜ್ ರೈಸು, ಮೊಟ್ಟೆ ಹಾಕಿದ್ರೆ ಎಗ್ ರೈಸ್. ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೇ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ಮತ್ತು ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ಅನ್ನನೂ ಸೇರಿಸಿ ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇವಾಗ ಎಲ್ಲನೂ ಮಸಾಲೆ ಎಲ್ಲನೂ ಹಾಕ್ಕೊಂಡಿದ್ವಲ್ಲ, ಅದು ಎಲ್ಲ ಅನ್ನಕ್ಕೆ ಹಿಡಿಯೋ ಥರ, ಮೊಟ್ಟೆನೂ ಅಷ್ಟೇ ಅನ್ನಕ್ಕೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಸಿಂಪಲ್ಲಾಗಿ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಗ್ ರೈಸ್ ಅನ್ನೋದು ರೆಡಿ ಆಯಿತು. ನೀವು ಮಾಡ್ಕೊಳ್ಳಿ. ನಾನು ಈ ಥರ ಮಾಡ್ತೀನಿ. ಎಲ್ಲರೂ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ವ. ನಾನು ಈ ಥರ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ, ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ, ನೀವೇನು ಹಾಕ್ತೀರಾ ಅನ್ನೋದು, ನೀವು ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟು ಮಾಡಿ. ಹಾಗೆ ನಾನು ಮಾಡೋ ಥರನೂ ಒಂದ್ಸಲ ನೀವು ಟ್ರೈ ಮಾಡಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು. ಮತ್ತು ಇನ್ನು ಎಲ್ಲ ಆಯ್ತಲ್ವ, ಇದನ್ನು ಇನ್ನು ಮಕ್ಕಳಿಗೆ ಬಾಕ್ಸ್ ಹಾಗೆ ಹಾಕಿ
ಅಕ್ಕಿ ಕೊಟ್ಟು ಇನ್ನು ಅಡುಗೆ ಕೆಲಸ, ಇನ್ನು ಮುದ್ದೆ ರೈಸ್ ಹೇಗೂ ಮಾಡಿರ್ತೀನಿ, ಮುದ್ದೆ ಸಾಂಬಾರು ಮಾಡಿ ಇನ್ನು ಅವ್ರಿಗೂ ಇಡೋವಂಥದ್ದು ಇದೇ ಥರನೇ. ಮತ್ತು ಅದೆಲ್ಲ ಆಗಿದಾದ್ಮೇಲೆ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ, ಈ ನಡುವೆ ಜಾಸ್ತಿ ದಿನ ಆಯಿತು ಅಂತ ಹೇಳಿಬಿಟ್ಟು ಎಲ್ಲಿ ಹೇರ್ ಪ್ಯಾಕ್ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಹೇರ್ ಪ್ಯಾಕಲ್ಲಿ ನಾನು ಏನೆಲ್ಲ ಹಾಕ್ಕೊಂಡಿದ್ದೀನಿ, ಏನು ಹೇಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಈ ಕಡೆ ಹೇರ್ ಪ್ಯಾಕು ಆಗುತ್ತೆ, ಆ ಕಡೆ ಕಲರಿಂಗೂ ಆಗುತ್ತೆ, ಎರಡೂ ಥರದ್ದೇ ಇದು. ನಾನು ಈ ಥರ ಏನಾದರೂ ಒಂದು ಮಾಡಿದ್ರೆ ಅದಕ್ಕೆ ಏನೇನೋ ಮಿಕ್ಸ್ ಮಾಡ್ತಾ ಇರ್ತೀನಿ, ಒಂದೇ ಹಾಕೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಹಾಗೆ ನಮಗೆ ಎಷ್ಟು ಬೇಕೋ ಅಂದರೆ ಕೂದಲು ಉದ್ದ ಇದೆಯಾ ತೆಳುವಿದೆಯಾ ಅದನ್ನೆಲ್ಲರೂ ನೋಡಿಕೊಂಡು ಮೆಹಂದಿ ಪೌಡರ್ನೂ ಒಂದು 4 ಸ್ಪೂನಷ್ಟು ಮೆಹಂದಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ಸಷ್ಟು ಇಂಡಿಗೋ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆ ಹತ್ರ ವೈಟ್ ದಾಸವಾಳದ ಹೂವು ಇದೆ, ನೀವು ರೆಡ್ ಕಲರ್ ಆದರೂ ಹಾಕ್ಕೋಬೋದು. ಆ ದಾಸವಾಳದ ಹೂವು ಕೆಲವೊಂದು, ಎಲೆಗಳು ಕೆಲವೊಂದು, ಹಾಗೆ ಚೇಪೆಕಾಯಿ ಎಲೆ ಕೆಲವೊಂದು, ಮತ್ತು ಸಣ್ಣ ಈರುಳ್ಳಿ ಒಂದು ಕೆಲವೊಂದು, ಇಷ್ಟೂ ಹಾಕ್ಕೊಂಡು ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಮತ್ತು ಒಂದು ಚಿಕ್ಕದಾಗಿ ಸ್ವಲ್ಪನೇ, ಅಂದರೆ ಇದು ನಿಂಬೆಹಣ್ಣು ರಸ ಹಾಕಿದ್ರೆ ಕೂದಲು ಉದುರ್ತವೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಒಂದು ಸಿಂಪಲ್ ಒಂದು 10 ಡ್ರಾಪ್ಸಷ್ಟು ನಿಂಬೆಹಣ್ಣಿನ ರಸನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಯಾವ ಥರ ನಾವು ತಲೆಗೆ ಹಚ್ಕೋಬೋದು ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ಪ್ರೋಸೆಸ್ಸು ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಮೆಹಂದಿ ಹಚ್ಕೊಳ್ಳೋ ಪ್ರೋಸೆಸ್ಸು ಮೊದಲು ಈ ಥರ ಇರುತ್ತೆ. ಈ ಥರ ಹಚ್ಕೊಂಡ್ರೆ ನಮಗೆ ಎಲ್ಲ ಕೂದಲಿಗೂ ಹಿಡಿಯುತ್ತೆ, ಹಾಗೆ ತಲೆ ಫುಲ್ಲು ಎಲ್ಲನೂ ಚೆನ್ನಾಗಿ ಒದ್ದೆ ಆಗುತ್ತೆ, ಹಿಡಿಯುತ್ತೆ. ಅಂದರೆ ಒಂದು ಹತ್ರ ಹಚ್ಕೊಂಡು ಇನ್ನೊಂದು ಹತ್ರ ಹಚ್ಕೊಂಡಿಲ್ಲ ಅನ್ನೋ ಇದು ಇಲ್ದಿರ ನೀಟಾಗಿ ಈ ಥರ ಆಗುತ್ತೆ. ಮೊದಲು ಬಂದ್ಬಿಟ್ಟು ನಾವು ಅದೆಲ್ಲನೂ ಪೇಸ್ಟ್ ಮಾಡ್ಕೊಂಡಿದ್ದಾಗಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ನೋಡಿ, ನಾನು ಕೂದಲೆಲ್ಲನೂ ಬಿಟ್ಟು ಅದರಲ್ಲಿ ಚಿಕ್ಕೆಲ್ಲನೂ ಬಿಡಿಸ್ಕೊಂಡು ಇವಾಗ ಈ ಥರ ಸ್ವಲ್ಪ ಕೂದಲನ್ನ ತಗೊಂಡು ಅದಕ್ಕೆ ಕೂದಲು ಉದ್ದನೂ ಹಾಕ್ಕೊಂಡು, ಹಾಗೆ ಅದರಲ್ಲಿ ಬುಡದ ಸಮೇತನೂ ಚೆನ್ನಾಗಿ ನಾವು ಅಪ್ಲೈ ಮಾಡ್ಕೋಬೇಕು. ಈ ಮೆಹಂದಿ ಈ ಥರ ಎಲ್ಲನೂ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೀವು ಏನೇ ಇವೆಲ್ಲನೂ ಹಾಕದೇ ಇದ್ದರೆ ಖಾಲಿ ಮೆಹಂದಿ ಹಾಕ್ಕೊಂಡ್ರೂ ಅಷ್ಟೇ ಈ ಥರ ಪ್ರೋಸೆಸ್ ಮಾಡಿ ಚೆನ್ನಾಗಿ ಕೂದಲಿಗೂ ಹಿಡಿಯುತ್ತೆ, ಹಾಗೆ ಬೇರು ಅಂದರೆ ತಲೆ ಎಲ್ಲನೂ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ಟ್ರೈ ಮಾಡಿ ನೀವು. ಅಂದರೆ ಕೆಲವೊಬ್ಬರೆಲ್ಲ ಕೇಳ್ತಾ ಇರ್ತಾರೆ ಯಾವಾಗ್ಲೂ ಬಂದು ನೀವು ಏನು ಮಾಡ್ತೀರಾ ನಿಮ್ಮ ತಲೆಗೆ ಇಷ್ಟು ಕೂದಲಿಗೆ ಇಷ್ಟು ಬ್ಲಾಕ್ ಇದೆ ಅಂತ ಹೇಳಿಬಿಟ್ಟು ಈ ಥರ ಎಲ್ಲನೂ ಇದು ಹಾಕ್ಕೋಬೋದು ಅದು ಹಾಕ್ಕೋಬೋದು ಅಂದರೆ ಅದೆಲ್ಲ ಅಲ್ಲ, ನೀವೇನು ಮಾಡ್ತೀರಾ ಹೇಳಿ ಅಂತ ಹೇಳ್ತಾರೆ. ನಾನು ಮಾಡೋದು ಇದೇನೆ ನೋಡಿ. ನನಗೆ ಒಂದು ಟೈಮ್ ಈ ಥರ ಮಾಡ್ಕೋಬೇಕು ಅಂತ ನಾನೇನು ಮಾಡ್ಕೊಂಬಿಡ್ತೀನಿ ಆಗಿಂದಾಗೆ. ಈ ಸ್ವಲ್ಪ ಹೇರ್ ಕೇರು ತುಂಬಾ ಮಾಡ್ತೀನಿ, ಫೇಸ್ಗಂತೂ ಏನೂ ಯೂಸ್ ಮಾಡೋದಿಲ್ಲ, ಹೇರ್ಸ್ಗಂತೂ ತುಂಬಾ ಈ ಥರ ಯೂಸ್ ಮಾಡ್ತೀನಿ. ಅಂದರೆ ಕೂದಲು ಉದ್ದ ಬೆಳಿಬೇಕು ಅಂತ ಇಷ್ಟ ಫ್ರೆಂಡ್ಸು. ಇವಾಗ ಏನು ಶಾರ್ಟ್ ಆಗೋಗಿದ್ದಾವೆ ಅಂತೆಲ್ಲ ಅಂದ್ಕೊಳ್ತಾ ಇದ್ದೀರಾ, ಅದು ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ. ಅದಕ್ಕೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಹಾಗೆ ಹೇರ್ ಕಲರಿಂಗೂ ಆಗುತ್ತೆ. ಹಾಗೆ ಹೇರ್ಸ್ಗೆ ಒಂದು 1 ಅವರು ಆ ಥರ ಬಿಟ್ಟಿರ್ತೀವಲ್ಲ, ಇದನ್ನೆಲ್ಲನೂ ಹಚ್ಕೊಂಡಿದ್ದಾದಮೇಲೆ ಒಂದು 1 ಅವರ್ ಹಾಗೆ ಬಿಡಬೇಕಾಗತ್ತೆ. ಆವಾಗ ಮತ್ತೆ ನಾವು ಹೇರ್ ವಾಶ್ನ ಮಾಡ್ಕೋಬೇಕು. ಈ ಥರ ಎಲ್ಲನೂ ಫುಲ್ ಹಚ್ಕೊಂಬಿಟ್ಟು 1 ಅವರ್ ಹಾಗೆ ಬಿಟ್ಟು ಮತ್ತೆ ಬರೀ ಶಾಂಪು ಯೂಸ್ ಮಾಡ್ದೇನೆ ಬರೀ ನೀರಲ್ಲಿ ತೊಳ್ಕೊಬೇಕು ನೀಟಾಗಿ. ಅದು ಏನು ನಮ್ಮ ತಲೆ ಮೇಲೆ ಏನು ಉಳಿದೆ ಚೆನ್ನಾಗಿ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಂದರೆ ವಿಟಮಿನ್ ಇ ಕ್ಯಾಪ್ಸಲ್ಸ್ ಅವನು ಹಾಕ್ಕೋಬೋದು. ಈ ಥರ ಹೇರ್ ಸಿರಮ್ ಈ ಥರ ಏನಾದರೂ ಇದ್ದರೂ ಅದನ್ನು ಯೂಸ್ ಮಾಡ್ಕೋಬೋದು ನೀವು ಬೇಕಾದರೆ. ನಾನು ಅದೇನು ಹಾಕಿಲ್ಲ, ಬರೀ ಬೀಟ್ರೋಟು, ಮೆಹಂದಿ ಪೌಡರು, ಇಂಡಿಗೋ ಪೌಡರು, ದಾಸವಾಳದ ಎಲೆ, ದಾಸವಾಳದ ಹೂವು ಮತ್ತು ಚೇಪೆಕಾಯಿ ಎಲೆ ಮತ್ತು ಒಂದು 10 ಡ್ರಾಪ್ಸಷ್ಟು ನಿಂಬೆಹಣ್ಣಿನ ರಸ, ಇಷ್ಟು ಒಂದು ಸ್ಪೂನಷ್ಟು ಮೆಂತ್ಯ, ಇಷ್ಟೂ ಹಾಕಿ ಚೆನ್ನಾಗಿ ಅದರ ಮೊಸರಲ್ಲಿ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಹೇಳೋದು ಮತ್ತೆ, ಮೊಸರಲ್ಲಿ ರುಬ್ಕೊಂಡಿರೋ ಅಂಥದ್ದು, ನಾನು ನೀರೇನು ಯೂಸ್ ಮಾಡಿಲ್ಲ, ಮೊಸರಲ್ಲಿ ರುಬ್ಕೊಂಡಿರೋದು. ಈ ಥರ ಟ್ರೈ ಮಾಡಿ, ನಿಮ್ಮ ಕೂದಲು ಹೆಲ್ದಿಯಾಗೂ ಇರುತ್ತೆ. ಅಂದರೆ ನಾನು ಈ ಥರ ಹಾಕ್ಕೊತೀನಿ, ನಿಮಗೂ ಇಷ್ಟ ಆದರೆ ನಿಮ್ಮ ತಲೆಗೆ ಒಪ್ಪಿದ್ರೆ ನೀವು ಹಾಕ್ಕೋಬೋದು, ಇದನ್ನು ಟ್ರೈ ಮಾಡ್ಬೋದು. ನಾನು ಮಾಡ್ಕೊಳ್ಳೋದು ಇದೇ ಥರನೇ.
ಈ ನಡುವೆ ಎಲ್ಲನೂ ಹೀಗೆ ಹಾಕ್ಕೊತಾ ಇದ್ದೆ. ಅಂದರೆ ಸ್ವಲ್ಪ ಟೈಮೂ ಇರಲಿಲ್ಲ ಬಿಡಿ, ಅದಕ್ಕೆ ಇವತ್ತು ಹಾಕ್ಕೊಂಡೆ. ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡೋಣ. ಕೆಲವೊಬ್ಬರೆಲ್ಲನೂ ಈ ನಡುವೆ ಬರೋರೆಲ್ಲನೂ ಕೇಳ್ತಾನೇ ಇದ್ದರು. ಅವ್ರು ಬಂದಾಗೆಲ್ಲ ಹೇಳ್ತಾನೆ ಇರ್ತೀನಿ. ಅವ್ರು ಮತ್ತೆ ನೆಕ್ಸ್ಟು 1-2 ಮಂತ್ಸ್ ಆ ಥರ ಬಿಟ್ಕೊಂಬರ್ತಾರಲ್ವ, ಆವಾಗ ನೆಕ್ಸ್ಟ್ ಆದಮೇಲೆ ಮತ್ತೇನು ಏನು ಮಾಡ್ತೀರ ಅಂತ ಕೇಳ್ತಾರೆ. ಅದಕ್ಕೋಸ್ಕರನೇ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರಾದರೂ ನನ್ನ ಪಾರ್ಲರ್ಗೆ ಬರೋರು, ಬಟ್ಟೆಗೆ ಬರೋರು ಈ ಥರ ಯಾರಾದರೂ ನೋಡಿದ್ರೂ ಟ್ರೈ ಮಾಡಿ, ಬೇರೆಯವರಾದ್ರೂ ಟ್ರೈ ಮಾಡಿ. ನಿಮಗೆ ಓಕೆನಾ? ಇಲ್ಲ ಅಂದರೆ ಇದು ಕೆಮಿಕಲ್ ಆ ಥರ ನಾವೇನು ಯೂಸ್ ಮಾಡಿಲ್ವಲ್ಲ, ನಾರ್ಮಲಾಗಿ ನ್ಯಾಚುರಲ್ ಆಗಿರೋಂಥವೇ, ನಮ್ಮ ಕೂದಲಿಗೆ ಹೆಲ್ದಿಯಾಗಿರೋಂಥವೇ ಯೂಸ್ ಮಾಡಿರೋದು. ಒಂದ್ಸಲ ನೀವು ಟ್ರೈ ಮಾಡಿ. ನಾವು ಇದನ್ನು ಹಾಕ್ಕೊಂಡ್ಮೇಲೆ ಶಾಂಪು ಅದು ಇದು ಯೂಸ್ ಮಾಡೋಕ್ಕಿಂತನೂ ಸೀಗೆಕಾಯಿ ಈ ಥರ ಎಲ್ಲ ಬರುತ್ತಲ್ವ, ಅದನ್ನು ಯೂಸ್ ಮಾಡಿದ್ರೆ ನೀವು ಇದೇ ಅಲ್ಲ ಬೇರೆ ಯಾವುದೇ ಏರ್ ಕಲರ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಅಂದರೆ ಬೇಗ ಹೋಗೋದಿಲ್ಲ. ಆ ಥರ ಒಂದ್ಸಲ ಟ್ರೈ ಮಾಡಿ. ಅದನ್ನು ಹಾಗೆ ಇಟ್ಟು 1 hour ಆ ಥರ ನಾನು ಹಾಗೆ ಇಟ್ಟು ವಾಶ್ ಮಾಡ್ಕೊತೀನಿ. ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಡೇ ಚೆನ್ನಾಗಿ ತಲೆ ಎಲ್ಲ ಉದುರಿಸ್ಕೊಂಡು ಮತ್ತೆ ಆಯಿಲ್ನ ಇಟ್ಕೊತೀನಿ. ಅದರಲ್ಲಿ ಏನಾದರೂ ಉಳಿದಿದ್ರೆ ಎಲ್ಲ ಅಂತ ಹೇಳ್ಬಿಟ್ಟು ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅವರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್.